ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣವನ್ನ ತನಿಖಾ ತಂಡಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತವೆ. ಆಗ 5 ಜನರ ಮೇಲೆ ಗಂಭೀರ ಆರೋಪ ಕೇಳಿ ಬರುತ್ತೆ. ಅದರಲ್ಲಿ ನಿಶ್ಚಲ್ ಜೈನ್ ಹೆಸರು ಕೇಳಿ ಬರುತ್ತೆ. ನಿಶ್ಚಲ್ ಜೈನ್ ಹೆಸರು ಕೇಳಿ ಬರುತ್ತೆ. ಈತ ಇರಲಿಲ್ಲ ಭಾರತದಲ್ಲಿ, ವಿದೇಶದಲ್ಲಿದ್ದ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆ ಆದ ನಂತರ ತನಿಖಾ ತಂಡಗಳು ಒಂದು ಡಿಟೇಲ್ ವರದಿಯನ್ನ ನೀಡ್ತವೆ. ಆ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿದಂತ ಎವಿಡೆನ್ಸ್ಗಳೇನು, ಆತ ಇದ್ರೋ ಇಲ್ವೋ ಅನ್ನೋದಕ್ಕೆ ಅವರು ಕೊಟ್ಟಂತ ಎವಿಡೆನ್ಸ್ ಏನು, ಈ ವರದಿ ನೋಡಿ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸಿಐಡಿ ಅಧಿಕಾರಿಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರಂಭದಲ್ಲಿ ಆರೋಪಿಗಳಾಗಿದ್ದ ಧೀರಜ್, ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರು. ಇದಾದ ಬಳಿಕವೂ ನಿಶ್ಚಲ್ ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆಯ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ, ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಒಂದೇ ಹಣ ಪಾವತಿಸಿದ್ದಾರೆ. ಜಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. ಎಫ್ಆರ್ಆರ್ಒ ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರಿಜಿನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ದಾಖಲೆಗಳು ಸಾರಿ ಸಾರಿ ಹೇಳ್ತಾ ಇದೆ. ನಿಶ್ಚಲ್ ಜೈನ್ ರೇಪ್ ಅಂಡ್ ಮರ್ಡರ್ ಆದಂತ ಸಮಯದಲ್ಲಿ ಭಾರತದಲ್ಲಿದ್ರ ಅಥವಾ ವಿದೇಶದಲ್ಲಿದ್ರ ಅನ್ನೋದಕ್ಕೆ ತನಿಖಾ ಸಂಸ್ಥೆಗಳು ನೀಡಿದಂತ ಡಾಕ್ಯುಮೆಂಟ್ ಇದು ನೋಡಿ. ಅಕ್ಟೋಬರ್ 9, 2012ರಂದು ಮರ್ಡರ್ ಆಗುತ್ತಲ್ಲ, ಆವಾಗ ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ನಾವು ಡಾಕ್ಯುಮೆಂಟ್ ಗಳನ್ನ ನಿಮ್ ಮುಂದೆ ತೆರೆದಿಟ್ವಿ. ಎಲ್ಲಿದ್ರು, ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಅವರು ಎಲ್ಲೆಲ್ಲಿ ಓಡಾಡಿದ್ರು, ಯಾವತ್ತು ಇಮಿಗ್ರೇಷನ್ ಅಧಿಕಾರಿಗಳು ಅವರಿಗೆ ಲಾಗಿನ್ ಮಾಡಿದ್ರು, ಆನಂತರ ಅವ್ರು ಬಂದಿದ್ದು ಲಾಗೌಟ್ ಮಾಡಿದ್ದು ಯಾವಾಗ, ಅದೆಲ್ಲವೂ ಕೂಡ ವೀಸಾ ವಿತ್ ವೀಸಾವನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ವಿ. ಆಗಸ್ಟ್ 21ನೇ ತಾರೀಕು, ಆಗಸ್ಟ್ 21, 2012 ಅವರು ಬೆಂಗಳೂರಿನಿಂದ ಅಬುದಾಬಿಗೆ ಹೊರಡ್ತಾರೆ. ಡಿಸೆಂಬರ್ 28, 2012 ಅವರು ವಾಪಸ್ ಬರ್ತಾರೆ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಇದು, ಡಾಕ್ಯುಮೆಂಟ್ ಇದು. ಅವರು ಅಲ್ಲಿ ಇದ್ದಾಗ, ವಿದೇಶದಲ್ಲಿದ್ದಾಗ ಅವರು ಮೊಬೈಲ್ ಟ್ರಾನ್ಸಾಕ್ಷನ್, ಅವರು ಮಾಡಿದಂತಹ ಬ್ಯಾಂಕಿಂಗ್ ವಿವರಗಳ ಬಗ್ಗೆಯೂ ಕೂಡ ನಮಗಿಲ್ಲಿ ಮಾಹಿತಿ ಸಿಗುತ್ತೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದಂತಹ ತನಿಖಾ ತಂಡ ಇದನ್ನ
ಇದನ್ನ ತೆರೆದಿಡುತ್ತೆ. ಆ ದಾಖಲೆಗಳನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣವನ್ನ ತನಿಖಾ ತಂಡಗಳು ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತವೆ. ಆಗ 5 ಜನರ ಮೇಲೆ ಗಂಭೀರ ಆರೋಪ ಕೇಳಿ ಬರುತ್ತೆ. ಅದರಲ್ಲಿ ನಿಶ್ಚಲ್ ಜೈನ್ ಹೆಸರು ಕೇಳಿ ಬರುತ್ತೆ. ನಿಶ್ಚಲ್ ಜೈನ್ ಹೆಸರು ಕೇಳಿ ಬರುತ್ತೆ. ಈತ ಇರಲಿಲ್ಲ ಭಾರತದಲ್ಲಿ, ವಿದೇಶದಲ್ಲಿದ್ದ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ತನಿಖೆ ಆದ ನಂತರ ತನಿಖಾ ತಂಡಗಳು ಒಂದು ಡಿಟೇಲ್ ವರದಿಯನ್ನ ನೀಡ್ತವೆ. ಆ ವರದಿಯಲ್ಲಿ ಅವರು ಉಲ್ಲೇಖ ಮಾಡಿದಂತ ಎವಿಡೆನ್ಸ್ಗಳೇನು, ಆತ ಇದ್ರೋ ಇಲ್ವೋ ಅನ್ನೋದಕ್ಕೆ ಅವರು ಕೊಟ್ಟಂತ ಎವಿಡೆನ್ಸ್ ಏನು, ಈ ವರದಿ ನೋಡಿ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012 ನಿಶ್ಚಲ್ ಎಲ್ಲಿದ್ರು? ಸಿಐಡಿ ಅಧಿಕಾರಿಗಳು ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆರಂಭದಲ್ಲಿ ಆರೋಪಿಗಳಾಗಿದ್ದ ಧೀರಜ್, ಉದಯ್ ಜೈನ್ ಹಾಗೂ ಮಲ್ಲಿಕ್ ಜೈನ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರು. ಇದಾದ ಬಳಿಕವೂ ನಿಶ್ಚಲ್ ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012 ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆಯ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012 ಅಮೆರಿಕ ಪ್ರಯಾಣ, ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21 ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012 ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಒಂದೇ ಹಣ ಪಾವತಿಸಿದ್ದಾರೆ. ಚಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012 ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. ಎಫ್ಆರ್ಆರ್ಒ ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ದಾಖಲೆಗಳು ಸಾರಿ ಸಾರಿ ಹೇಳ್ತಾ ಇದೆ. ನಿಶ್ಚಲ್ ಜೈನ್ ರೇಪ್ ಅಂಡ್ ಮರ್ಡರ್ ಆದಂತ ಸಮಯದಲ್ಲಿ ಭಾರತದಲ್ಲಿದ್ರ ಅಥವಾ ವಿದೇಶದಲ್ಲಿದ್ರ ಅನ್ನೋದಕ್ಕೆ ತನಿಖಾ ಸಂಸ್ಥೆಗಳು ನೀಡಿದಂತ ಡಾಕ್ಯುಮೆಂಟ್ ಇದು. ನೋಡಿ, ಅಕ್ಟೋಬರ್ 9, 2012 ಮರ್ಡರ್ ಆಗುತ್ತಲ್ಲ, ಆವಾಗ ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ನಾವು ಡಾಕ್ಯುಮೆಂಟ್ ಗಳನ್ನ ನಿಮ್ ಮುಂದೆ ತೆರೆದಿಟ್ವಿ. ಎಲ್ಲಿದ್ರು, ಅವರ ಟ್ರಾವೆಲ್ ಹಿಸ್ಟ್ರಿ ಏನು, ಅವರು ಎಲ್ಲೆಲ್ಲಿ ಓಡಾಡಿದ್ರು, ಯಾವತ್ತು ಇಮಿಗ್ರೇಷನ್ ಅಧಿಕಾರಿಗಳು ಅವರಿಗೆ ಲಾಗಿನ್ ಮಾಡಿದ್ರು, ಆನಂತರ ಅವ್ರು ಬಂದಿದ್ದು ಲಾಗ್ಔಟ್ ಮಾಡಿದ್ದು ಯಾವಾಗ, ಅದೆಲ್ಲವೂ ಕೂಡ ವೀಸಾ ವಿತ್ ವೀಸಾವನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ವಿ. ಆಗಸ್ಟ್ 21, 2012 ಅವರು ಬೆಂಗಳೂರಿನಿಂದ ಅಬುದಾಬಿಗೆ ಹೊರಡ್ತಾರೆ. ಡಿಸೆಂಬರ್ 28, 2012 ಅವರು ವಾಪಸ್ ಬರ್ತಾರೆ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿ ಇದು, ಡಾಕ್ಯುಮೆಂಟ್ ಇದು. ಅವರು ಅಲ್ಲಿ ಇದ್ದಾಗ, ವಿದೇಶದಲ್ಲಿದ್ದಾಗ ಅವರು ಮೊಬೈಲ್ ಟ್ರಾನ್ಸಾಕ್ಷನ್, ಅವರು ಮಾಡಿದಂತಹ ಬ್ಯಾಂಕಿಂಗ್ ವಿವರಗಳ ಬಗ್ಗೆಯೂ ಕೂಡ ನಮಗಿಲ್ಲಿ ಮಾಹಿತಿ ಸಿಗುತ್ತೆ. ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದಂತಹ ತನಿಖಾ ತಂಡ ಇದನ್ನ ತೆರೆದಿಡುತ್ತೆ. ಆ ದಾಖಲೆಗಳನ್ನ ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ.